ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರೆ ಸೆಕೆಂಡ್ ಪಿ ಯು ಸಿ ಜಿಯೋಗ್ರಫಿ ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡು. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಅದ ಜಿಯೋಗ್ರಫಿ. ದ್ವಿತೀಯ ಪಿ ಯು ಸಿ ಮಾನವ ಭೌಗೋಳಶಾಸ್ತ್ರದ ಮೂಲಗಳು ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಐತಿ. ಯಾರು ನಮ್ಮ ಚಾನಲ್ ಏನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಯಾಕಂದ್ರೆ ಇಲ್ಲಿ ಜಿಯೋಗ್ರಫಿ ಒಳಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನ ನೋಡೋದೈತೆ. ಇಲ್ಲಿ 1 ಅಂಕದ 2 ಅಂಕ ಮತ್ತು ರೇಖಾಚಿತ್ರಗಳನ್ನ ಇಲ್ಲಿ ನಾವು ನೋಡ್ಬೋದ್ರಿ. ಇಲ್ಲಿ ಅಧ್ಯಾಯವಾರುಗಳನ್ನ ನಾವು ನೋಡೋಣ. ಅಧ್ಯಾಯ 1 ಮಾನವ ಭೌಗೋಳಶಾಸ್ತ್ರ ಅರ್ಥ ಮತ್ತು ಕ್ಷೇತ್ರ ಮತ್ತು ವ್ಯಾಪ್ತಿ. ಇಲ್ಲಿ ಇಂಪಾರ್ಟೆಂಟ್ ಯಾವಂದ್ರ 1 ಅಂಕದ ಪ್ರಶ್ನೆಗಳನ್ನು ನೋಡು ಮತ್ತು ಉತ್ತರಗಳನ್ನು. ಭೌಗೋಳಶಾಸ್ತ್ರದ 2 ಮುಖ್ಯ ವಿಭಾಗಗಳನ್ನು ಹೆಸರಿಸಿ. 1 ಪ್ರಾಕೃತಿಕ ಭೌಗೋಳಶಾಸ್ತ್ರ, 2 ಮಾನವ ಭೌಗೋಳಶಾಸ್ತ್ರ. ಸೆಕೆಂಡ್ ಒನ್ ಮಾನವ ಭೌಗೋಳಶಾಸ್ತ್ರ ಪಿತಾಮಹ ಯಾರು? ಮಾನವ ಭೌಗೋಳಶಾಸ್ತ್ರ ಪಿತಾಮಹ ಫ್ರಿಡ್ರಿಚ್ ರಾಟೆಲ್ ಅವರ. ಇವರು 1844 ಮತ್ತು 1904ರಲ್ಲಿ ಏನ್ ಮಾಡ್ತಾರಂದ್ರೆ ಇದನ್ನ ಇವರು ಪಿತಾಮಹ ಆಗಿರ್ತಾರ. ಇದ ಇಶ್ಯೂ ಒಳಗಿರ್ತಾರೆ ಅವರು. ಥರ್ಡ್ ಒನ್ ಪರಿಸರ ಪ್ರಭುತ್ವ ಎಂದರೇನು? ಥರ್ಡ್ ಒನ್ ಯಾವ್ದಂದ್ರ ಪರಿಸರ ಪ್ರಭುತ್ವ ಎಂದರೇನು? ಮಾನವನ ಎಲ್ಲಾ ಬಗೆಯ ಚಟುವಟಿಕೆಗಳನ್ನ ಪರಿಸರ ನಿಯಂತ್ರಿಸುವುದನ್ನ ಪರಿಸರ ಪ್ರಭುತ್ವ ಎಂದು ಕರೆಯುವರು. ತದನಂತರ ಫೋರ್ತ್ ಒನ್ ಪರಿಮಾಣಾತ್ಮಕ ಕ್ರಾಂತಿ ಎಂದರೇನು? ಪ್ರತಿಯೊಂದಲ್ಲಿ ಇಲ್ಲಿ ಆನ್ಸರ್ ಕ್ವಶನ್ಗಳನ್ನದಾವ, ಹಾಗ ನೋಡ್ಕೊರಿ. ಇಲ್ಲಿ 2 ಅಂಕದ ಪ್ರಶ್ನೆಗಳನ್ನದಾವ ನಿಮ್ಮ ಮುಂದೆ. ತದನಂತರ 3ನೇ ಚಾಪ್ಟರ್ ಅಧ್ಯಾಯ ಮಾನವ ಆರ್ಥಿಕ ಚಟುವಟಿಕೆಗಳು. ಕ್ವಶನ್ ಮತ್ತು ಆನ್ಸರ್ ವೆರಿ ಇಂಪಾರ್ಟೆಂಟ್ ಅದಾವ, ನೀವು ನೋಡ್ಕೋಬಹುದ್ರಿ. ತದನಂತರ ಇಲ್ಲಿ 1 ಅಂಕದ 2 ಅಂಕದ ಪ್ರಶ್ನೆಗಳನ್ನದಾವ, ನೀವು ನೋಡ್ಕೊರಿ. ಚಾಪ್ಟರ್ ವೈಸ್ ಅದಾವ, ಆಗ ನಿಮ್ಗ ಉಪಯುಕ್ತ ಅದಾವ. ಅವುಗಳ ಏನ್ ಮಾಡ್ಬೇಕಂದ್ರ ನೀವು ಸರಿಯಾಗಿ ಓದ್ರಿ. ಆಗ ಒಂದ್ ಸೈಡ್ ಒಂದು ಬುಕ್ಕಿನಲ್ಲಿ ಬರ್ಕೊರಿ, ಇಲ್ಲಕಂದ್ರ 1 ಅಂಕ 2 ಅಂಕ ಪ್ರಶ್ನೆ. ಇಲ್ಲಿ 2 ಅಂಕ ಮತ್ತು 3 ವಾಕ್ಯದಲ್ಲಿ ಉತ್ತರಿಸಿರಿ. 2 ಅಂಕದ ಪ್ರಶ್ನೆ ರೀ. ಅಲ್ಲಿ ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀವಿ. ಇಲ್ಲಿ ವ್ಯತ್ಯಾಸಗಳನ್ನ ಹಿಂಗ್ ಬಾಕ್ಸ್ ರೀತಿಯಲ್ಲಿ ಇದಾವ. ಇಲ್ಲಿ ನಗರ ಮತ್ತು ಇಲ್ಲಿ ವಿಲಿಯನ್ ನಗರ. ಮತ್ತು ಇಲ್ಲಿ 2 ಅಂಕದ ಪ್ರಶ್ನೆ ಮತ್ತು ಉತ್ತರಗಳ ಪ್ರಶ್ನೆನು ರೆಡ್ಡಿಂಗ್ ಒಳಗವ, ಬ್ಲ್ಯಾಕಿಂಗ್ ಒಳಗ ಉತ್ತರಗಳದಾವ. ನೀವು ಸರಿಯಾಗಿ ನೋಡ್ರಿ, ಆಗ ಚಲೋ ತಂಗ ಅಭ್ಯಾಸ ಮಾಡ್ರಿ. ಚಾಪ್ಟರ್ ವೈಸ್ ಇದಾವ, ಈಗ ಅಷ್ಟು ಏನದಾವ ಅಂದ್ರೆ ಚಾಪ್ಟರ್ ವೈಸ್. ಒಂದು ಚಾಪ್ಟರ್ ಅಲ್ಲ, ಇಂಪಾರ್ಟೆಂಟ್ ಕ್ವಶನ್ ಯಾವ್ದಾವ ಅವುಗಳನ್ನು ಇಲ್ಲಿ ನೀಡಲಾಗೈತಿ. ಅವನ್ನ ಏನ್ ಮಾಡ್ಬೇಕು ಅಂದ್ರೆ ಸರಿಯಾಗಿ ಓದ್ಬೇಕು. ನೀವು ಓದ್ಕೊಂಡ ಬರೀರಿ. ಪಾಸಿಂಗ್ ಪ್ಯಾಕೇಜ್ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಇರದ. ಇಲ್ಲಿ ಯಾವ ರೀತಿ ಕ್ವಶನ್ಗಳನ್ನ ಕೇಳ್ತಾನ, ಆಂತರಿಕ ರಾಜ್ಯ ವಲಸೆ ಮತ್ತು ಅಂತಾರಾಜ್ಯ ವಲಸೆಯ ವ್ಯತ್ಯಾಸಗಳನ್ನು ತಿಳಿಸಿರ್ತಾರ. ಆಂತರಿಕ ವಲಸೆ ಮತ್ತು ಅಂತಾರಾಷ್ಟ್ರೀಯ ವಲಸೆಗಳನ್ನು ನಾವು ಅಲ್ಲಿ ಹೇಳ್ತಾ ಹೋಗ್ಬೇಕು. ಇಲ್ಲಿ ನಿಮ್ಗ ಪಾಯಿಂಟ್ಸ್ ಅನ್ನ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವ, ನೋಡ್ಕೊರಿ, ಬರ್ರಿ. ಅವನು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಯಾಕಂದ್ರೆ ಇಲ್ಲಿ ನಿಮ್ಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳದಾವ. ತದನಂತರ ತೆಳಗ 5 ಅಂಕ 10 ಅಂಕದ ಪ್ರಶ್ನೆಗಳನ್ನದಾವ. ಅಧ್ಯಾಯ 10 ಕೈಗಾರೀಕರಣ. ಅಧ್ಯಾಯ 10 ಒಳಗ 2 ಅಂಕದ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತಾ ಇದೀವ್ರಿ. ಅವುಗಳನ್ನ ಸರಿಯಾಗಿ ಬರ್ಕೋರಿ, ಇಲ್ಲಕಾರ ನೋಟ್ಸ್ ಮಾಡ್ರಿ, ಇಲ್ಲಕಾರ ನೀವು ಏನ್ ಮಾಡ್ಬೋದು ಅಂದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೋಬಹುದು. ಇಲ್ಲಿ 5 ಅಂಕದ ಕ್ವಶನ್ ಅದಾವ, 10 ಅಂಕದ ಕ್ವಶನ್ ಅದಾವ, 1 ಅಂಕದ್ದು 2 ಅಂಕದ ಕ್ವಶನ್ಗಳನ್ನ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅದಾವ, ನೋಡಿ ಬರೀರಿ. ಜೋಡಿ ರೇಖಾ ಲೇಖನ, ಇಸ್ವಿಗಳದಾವ, ಸರಳ ಸ್ತಂಭ ಲೇಖನ, ಜೋಡಿ ಸ್ತಂಭ ಲೇಖನ, ಪ್ರತಿಯೊಂದನ್ನು ಡಾಟಾ ಅದಾವ. ಇಲ್ಲಿ ಕಬ್ಬಿಣ ಮತ್ತು ಮ್ಯಾಗ್ನೀಷಿಯಂ. ಇಲ್ಲಿ ವೃತ್ತರೇಖಾ ಕೃತಿ ನಿಯಮಗಳನ್ನ ಇಲ್ಲಿದಾವು. ಅಧ್ಯಾಯ 7
ಭೂ ಮತ್ತು ಜಲ ಸಂಪನ್ಮೂಲ. 1 ಅಂಕ ಮತ್ತು 2 ಅಂಕ ಕ್ವಶನ್ಗಳನ್ನು ಇಲ್ಲಿ ತಾವು ನೋಡ್ಕೊರಿ. ಪ್ರತಿಯೊಂದನ್ನು ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ನಿಮಗೆ ನೀಡಲಾಗಿದೆ. ಯಾಕಂದ್ರೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಪಾಸಿಂಗ್ ಪ್ಯಾಕೇಜ್ ಇಷ್ಟನ್ನು ಓದಿದರೆ ನೀವು ಪಾಸ್ ಆಗ್ಬೋದ್ರಿ. ಅಧ್ಯಾಯ 9 ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಇಲ್ಲಿ ಅಧ್ಯಾಯಗಳನ್ನ ಏನಾಗ್ಯಾವ ಅಂದ್ರ ಹಿಂದ ಮುಂದಾಗ್ಯಾವ್ರಿ, ಅಡ್ಜಸ್ಟ್ ಮಾಡ್ಕೊರಿ. ಹಿಂದ ಮುಂದಂದ್ರ ಎಲ್ಲಿ 8 ಇದ್ದಲ್ಲಿ 7, 9 ಇದ್ದಲ್ಲಿ ಹಿಂಗ ಇದಾವ್ರಿ. ಅಧ್ಯಾಯಗಳನ್ನ ಹೆಚ್ಚಕಮ್ಮ ಆಗ್ಯಾವ. ಅಧ್ಯಾಯ 11 ರೀ ಸಾರಿಗೆ ಸಂಪನ್ಮೂಲ ಸಂಪರ್ಕ ಮತ್ತು ವಾಣಿಜ್ಯ. ಸಾರಿಗೆ ಸಂಪರ್ಕ ಮತ್ತು ವ್ಯಾಪಾರ ವಾಣಿಜ್ಯ ಏನ್ರಿ. ತದನಂತರ ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಅಧ್ಯಾಯ 12 ಪರಿಸರ ಸಮಸ್ಯೆ ಯೋಜನೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಭೌಗೋಳಿಕ ದೃಷ್ಟಿಕೋನ. ಆ ಅಧ್ಯಾಯದ ಮೇಲಿರುವ 1 ಅಂಕದ ಪ್ರಶ್ನೆಗಳನ್ನು ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಅದಾವ. ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಈ PDF ಅನ್ನು ಸರಿಯಾಗಿ ನೀವು ಉಪಯೋಗ ಮಾಡ್ಕೋತೀರಿ ಅಂತ ನಾನು ಹೇಳ್ತೀನಿ. ತದನಂತರ ಅಧ್ಯಾಯ 2, ಅಲ್ಲಿ ಅಧ್ಯಾಯ 2 ಬಿಟ್ಟಿದ್ದೀವಿ. 3ನೇ ಕೊಯ್ದು ಡೈರೆಕ್ಟ್ರಿ. ಇಲ್ಲಿ ಅಧ್ಯಾಯ 2 ಪ್ರಪಂಚದ ಜನಸಂಖ್ಯೆ ಅಂದ್ರೆ ಹಿಂದ ಮುಂದೆ ಅಷ್ಟಾಗ್ಯಾವ್ರಿ, ಅವೇನಿಲ್ಲ. ಎಲ್ಲ ಅಧ್ಯಾಯವಾರು ಇಲ್ಲಿ ಕ್ವಶನ್ ಮತ್ತು ಉತ್ತರಗಳನ್ನು ನಾವು ನೀಡಲಾಗಿದ್ರಿ. ನೀವು ನೋಡ್ಕೊರಿ ಸರಿಯಂಗ. ಅಧ್ಯಾಯ 2 ಹೇಳ್ರಿ, ಮತ್ತೆ ಅಷ್ಟು ಸಿಗ್ತಾವ. ತಾಳ್ಮೆ ಇರಬೇಕ್ರಿ. ವಿಡಿಯೋ ಕೊನೆ ತನಕ ನೋಡ್ರಿ, ನಿಮ್ಗೆಲ್ಲಾನು ಗೊತ್ತಾಗ್ತದ. ತದನಂತರ 4 ಸಾರಿಗೆ ಮತ್ತು ಸಂಪರ್ಕ, ಇದನ್ನೊಂದು ಬಿಟ್ಟಿದ್ದೀವಿ ನೋಡ್ಬೋದು ನೀವು. ಹಾಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗ ನಮ್ಗೆ ಏನು ಮಾಡಿದ್ರೆ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ನಾವು ನಿಮ್ಗೆ ಸಿಗ್ತೀವೋ ಮುಂದಿನ ವಿಡಿಯೋ ಒಳಗೆ. ಥ್ಯಾಂಕ್ ಯು.